ಹಾಯ್ ಎಲ್ಲರಿಗೂ ನಮಸ್ಕಾರ. ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಜುಲೈ 9ರ GK ಟುಡೇ ಕರೆಂಟ್ ಅಫೇರ್ಸ್. ಕ್ವಶನ್ ನಂಬರ್ 1. ಇತ್ತೀಚೆಗೆ 15ನೇ ಕೃಷಿ ನಾಯಕತ್ವ ಪ್ರಶಸ್ತಿಗಳ ಸಮಿತಿಯಿಂದ 2024ರ ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿಯನ್ನು ಯಾವ ರಾಜ್ಯಕ್ಕೆ ನೀಡಲಾಗಿದೆ? ಆಪ್ಷನ್ ಎ ಮಹಾರಾಷ್ಟ್ರ, ಬಿ ಗುಜರಾತ್, ಸಿ ಮಧ್ಯಪ್ರದೇಶ್, ಡಿ ಉತ್ತರ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ. ನ್ಯಾಯಮೂರ್ತಿ ಪಿ ಸದಾಶಿವಂ ಅವರ ಅಧ್ಯಕ್ಷತೆಯ 15ನೇ ಕೃಷಿ ನಾಯಕತ್ವ ಪ್ರಶಸ್ತಿಗಳ ಸಮಿತಿಯು ಮಹಾರಾಷ್ಟ್ರವನ್ನು 2024ರ ಅತ್ಯುತ್ತಮ ಕೃಷಿ ರಾಜ್ಯ ಎಂದು ಹೆಸರಿಸಿದೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಶ್ರೀ ಏಕನಾಥ್ ಶಿಂದೆ ಅವರು ಜುಲೈ 10ರಂದು ನವದೆಹಲಿಯಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. ಕ್ವಶನ್ ನಂಬರ್ 2. ಯಾವ ಸಚಿವಾಲಯವು ಇತ್ತೀಚೆಗೆ ಪ್ರಾಜೆಕ್ಟ್ ಪರಿ ಅಂದರೆ ಪಬ್ಲಿಕ್ ಆರ್ಟ್ ಆಫ್ ಇಂಡಿಯಾ ಅನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ರಕ್ಷಣಾ ಸಚಿವಾಲಯ, ಬಿ ಸಂಸ್ಕೃತಿ ಸಚಿವಾಲಯ, ಸಿ ಗೃಹ ವ್ಯವಹಾರಗಳ ಸಚಿವಾಲಯ, ಡಿ ಕೃಷಿ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಬಿ ಸಂಸ್ಕೃತಿ ಸಚಿವಾಲಯ. ಜುಲೈ 21ರಿಂದ 31ರವರೆಗೆ 2024ರಿಂದ ನವದೆಹಲಿಯಲ್ಲಿ 46ನೇ ವಿಶ್ವ ಪರಂಪರೆಯ ಸಮಿತಿ ಸಭೆಯು ಸಂಯೋಗದೊಂದಿಗೆ ಸಂಸ್ಕೃತಿ ಸಚಿವಾಲಯವು ಪ್ರಾಜೆಕ್ಟ್ ಪರಿ ಭಾರತದ ಸಾರ್ವಜನಿಕ ಕಲೆಯನ್ನು ಪ್ರಾರಂಭಿಸಿದೆ. ಲಲಿತಕಲಾ ಅಕಾಡೆಮಿ ಮತ್ತು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಈ ಉಪಕ್ರಮವನ್ನು ಕಾರ್ಯಗತಗೊಳಿಸಿದೆ. ಕ್ವಶನ್ ನಂಬರ್ 3. ಇತ್ತೀಚೆಗೆ ಸೌದಿ ಅರೇಬಿಯಾದ ರಿಯಾದ್ನಲ್ಲಿ 2024ರ ಏಷ್ಯನ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಗೆದ್ದವರು ಯಾರು? ಆಪ್ಷನ್ ಎ ಧ್ರುವ್ ಸಿತ್ವಾಲಾ, ಬಿ ಪಂಕಜ್ ಅಡ್ವಾಣಿ, ಸಿ ರೂಪೇಶ್ ಚಾ, ಡಿ ಗೀತಾ ಸೇತಿ. ಸರಿಯಾದ ಉತ್ತರ ಆಪ್ಷನ್ ಎ ಧ್ರುವ ಸಿತ್ವಾಲಾ. ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ನಡೆದ 2024ರ ಏಷ್ಯನ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಅನ್ನು ಗೆಲ್ಲಲು ಧ್ರುವ ಸಿತ್ವಾಲಾ ಅವರು ಪಂಕಜ್ ಅಡ್ವಾಣಿಯನ್ನು 5-2ರಿಂದ ಸೋಲಿಸಿದರು. ಈ ಗೆಲುವು ಸಿತ್ವಾಲಾ ಅವರ 3ನೇ ಏಷ್ಯನ್ ಬಿಲಿಯರ್ಡ್ಸ್ ಪ್ರಶಸ್ತಿಯನ್ನು ಗುರುತಿಸುತ್ತದೆ. ಈ ಹಿಂದೆ ಅವರು 2015 ಮತ್ತು 2016ರಲ್ಲಿ ಗೆದ್ದಿದ್ದರು. 3ನೇ ಪ್ರಶಸ್ತಿ ಮತ್ತು ಹ್ಯಾಟ್ರಿಕ್ ಚಾಂಪಿಯನ್ಶಿಪ್ಗಳ ಗುರಿಯನ್ನು ಹೊಂದಿರುವ ಅಡ್ವಾಣಿ ಫೈನಲ್ನಲ್ಲಿ ಸೋತರು. ಕ್ವಶನ್ ನಂಬರ್ 4. ಏಷ್ಯನ್ ಸ್ಕ್ವಾಷ್ ಡಬಲ್ಸ್ ಚಾಂಪಿಯನ್ಶಿಪ್ 2024 ಎಲ್ಲಿ ನಡೆಯಿತು? ಆಪ್ಷನ್ ಎ ಇಂಡೋನೇಷ್ಯಾದ ಮೆಡಾನ್, ಬಿ ಭಾರತದ ನವದೆಹಲಿ, ಸಿ ಮಲೇಷ್ಯಾದ ಜೋಹರ್, ಡಿ ಭಾರತದ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಸಿ ಮಲೇಷ್ಯಾದ ಜೋಹರ್. ಮಲೇಷ್ಯಾದ ಜೋಹರ್ನಲ್ಲಿ ನಡೆದ 2024ರ ಏಷ್ಯನ್ ಸ್ಕ್ವಾಷ್ ಡಬಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಸ್ಕ್ವಾಷ್ ಆಟಗಾರರು 2 ಪ್ರಶಸ್ತಿಗಳನ್ನು ಪಡೆದರು. ಮಿಶ್ರ ಡಬಲ್ಸ್ನಲ್ಲಿ ಅಭಯ್ ಸಿಂಗ್ ಮತ್ತು ಜೋಶ್ನಾ ಚಿನ್ನಪ್ಪ ಹಾಂಕಾಂಗ್ನ ಟಾಂಗ್ ತ್ಸ ವಿಂಗ್ ಮತ್ತು ಮಿಂಗ್ ಹಾಂಗ್ ಟ್ಯಾಂಗ್ ಅವರನ್ನು ಸೋಲಿಸಿದರು. ಪುರುಷರ ಡಬಲ್ಸ್ನಲ್ಲಿ ಸಿಂಗ್ ಮತ್ತು ಯೋಲನ್ ಸೆಂಥಿಲ್ ಕುಮಾರ್ ಅವರು ಮಲೇಷ್ಯಾದ ಓಂಗ್ ಸೈ ಹಂಗ್ ಮತ್ತು ಸಯಾಪಿಕ್ ಕಮಾಲ್ ವಿರುದ್ಧ ಜಯ ಸಾಧಿಸಿದರು. ಈ ಚಾಂಪಿಯನ್ಶಿಪ್ 7 ದೇಶಗಳ 33 ತಂಡಗಳನ್ನು ಒಳಗೊಂಡಿದ್ದು ಮತ್ತು ಜುಲೈ 4ರಿಂದ 7ರವರೆಗೆ 2024ರವರೆಗೆ ನಡೆಯಿತು. ಕ್ವಶನ್ ನಂಬರ್ 5. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಇಜಿಜಮ್ ಅಂತಾರಾಷ್ಟ್ರೀಯ ಬಂದರು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ತಮಿಳುನಾಡು, ಬಿ ಮಹಾರಾಷ್ಟ್ರ, ಸಿ ಪಶ್ಚಿಮ ಬಂಗಾಳ, ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ. ಅದಾನಿ ಗ್ರೂಪ್ನ ಇಜಿಜಮ್ ಬಂದರಿನ ಮೊದಲ ಹಂತ ಕೇರಳದ ಕೋವಲಂ ಬೀಚ್ ಬಳಿಯ ಭಾರತದ ಮೊದಲ ವಿಶೇಷ ಟ್ರಾನ್ಸ್ಶಿಪ್ಮೆಂಟ್ ಬಂದರು ಪೂರ್ಣಗೊಂಡಿದೆ. ದಿವ್ಯಾ ಎಸ್ ಅಯ್ಯರ್ ನಿರ್ವಹಿಸುತ್ತಿರುವ ಈ ಬಂದರು ವರ್ಷಾಂತ್ಯದ ವೇಳೆಗೆ ಪೂರ್ಣ ವಾಣಿಜ್ಯ ಕಾರ್ಯಾಚರಣೆಯನ್ನು ಪ್ರಾರಂಭಿಸುವ ನಿರೀಕ್ಷೆ ಇದೆ. ಇದು ಭಾರತದ ಮೊದಲ ಅರೆ ಸ್ವಯಂಚಾಲಿತ ಕಂಟೈನರ್ ಟರ್ಮಿನಲ್ ಮತ್ತು ಹೈಡ್ರೋಜನ್ ಮತ್ತು ಅಮೋನಿಯಾದಂತಹ ಹಸಿರು ಇಂಧನಗಳಿಗಾಗಿ ಜಾಗತಿಕ ಬಂಕರ್ ಹಬ್ ಆಗಿರುತ್ತದೆ. ಯುರೋಪ್, ಪರ್ಷಿಯನ್ ಗಲ್ಫ್ ಮತ್ತು ದೂರದ ಪೂರ್ವವನ್ನು ಸಂಪರ್ಕಿಸುವ ಅಂತಾರಾಷ್ಟ್ರೀಯ ಹಡಗು ಮಾರ್ಗದಿಂದ 10 ನಾಟಿಕಲ್ ಮೈಲಿಗಳಷ್ಟು ದೂರದಲ್ಲಿದೆ. ಈ ಯೋಜನೆಯನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಅದಾನಿ ವಿಜಿಜಮ್ ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದೆ.